ನಾವು ಕಳೆದ 2-3 ತಿಂಗಳಿಂದ ಬಹಳಷ್ಟು ಇನ್ಕ್ಲೂಸಿವ್ ಆಗಿ ಎಲ್ಲರನ್ನ ಒಳಗೊಂಡು ಒಂದು ಸಮಿತಿಯನ್ನು ಇಲ್ಲಿ ರಚಿಸಬೇಕು, ಕರ್ನಾಟಕಕ್ಕೆ ನೀಡಬೇಕು ಅಂತ ಹೇಳಿ ನಾವು ಪ್ರಯತ್ನವನ್ನು ಮಾಡಿದೆವು. ಬಹಳಷ್ಟು ಇದರ ಹಿಂದೆ ಕೆಲಸವನ್ನು ಮಾಡಿದೆವು. ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ನ ಅಡಿಯಲ್ಲಿಯೇ ನಮ್ಮ ಸಮಿತಿನ ರಚನೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ನಮ್ಮಲ್ಲಿತ್ತು. ಅದಕ್ಕೆ ಬೇಕಾಗಿ ನಾವು ಹಗಲಿರುಳು ನಾವು ರಿಕ್ರೂಟ್ಮೆಂಟು ಅದೆಲ್ಲ ಮಾಡಿಕೊಂಡೆವು. ಹಲವರನ್ನು ಭೇಟಿಯಾದೆವು. ಹಲವು ಯುವ ನಾಯಕರುಗಳೊಂದಿಗೆ, ಸಾಮಾಜಿಕವಾಗಿ ಗುರುತಿಸಿಕೊಂಡಿರುವಂತಹವರೊಂದಿಗೆ ನಾವು ಮಾತಾಡಿಸಿದಾಗ ಹಲವಾರು ಪ್ರೊಫೈಲ್ಗಳು ನಮ್ಮ ಬಳಿಗೆ ಬಂತು. ಅದರಲ್ಲಿ ಆಯ್ಕೆ ಮಾಡಿಕೊಂಡು ಅತ್ಯುತ್ತಮವಾದಂತಹ ತಂಡವನ್ನು ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ. ಅದರ ರಾಜ್ಯ ಸಂಚಾಲಕಿಯಾಗಿ, ಕನ್ವೀನರ್ ಆಗಿ ಹರ್ಷಿತಾ ಗೌಡರವರು ಆಯ್ಕೆಯಾಗಿ, ಅಡ್ವೊಕೇಟ್ ಹರ್ಷಿತಾ ಗೌಡರವರು ಆಯ್ಕೆಯಾಗಿದ್ದಾರೆ. ಸುಮಾರು ವಿದ್ಯಾರ್ಥಿ ಕಾಲದಿಂದಲೇ ಗೌರಿ ಲಂಕೇಶ್ವರ್ ಅಂತವರೊಂದಿಗೆ ಕೆಲಸ ಮಾಡಿದಂತಹ ಒಬ್ಬ ಯುವ ನಾಯಕಿ ನಮ್ಮ ಕನ್ವೀನರ್ ಆಗಿ ನಾವು ಇವತ್ತು ಆಯ್ಕೆ ಮಾಡಿದ್ದೇವೆ. ಅದೇ ರೀತಿ SDPI ಪಕ್ಷದಿಂದ ಮೊದಲ ಬಾರಿಗೆ ಪುರಸಭಾ ಚುನಾವಣೆಗೆ, ಮುನ್ಸಿಪಾಲಿಟಿ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಮೊದಲ ಉಪಾಧ್ಯಕ್ಷರಾಗಿ, ಪುರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಒಬ್ಬ ಯುವಕ, ಅತಿ ಸಣ್ಣ ವಯಸ್ಸಿನ ಯುವಕರಾಗಿದ್ದ ಮುನಿಶ್ ಅಲಿ ಅವರು ಜಾಯಿಂಟ್ ಕನ್ವೀನರ್ ಆಗಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೇ ಹೋರಾಟ ರಂಗದಲ್ಲಿ ಯುವಕರ ಚಿರಕಣ್ಮಣಿಯಾಗಿರತಕ್ಕಂತಹ ಆನಂದ್ ಸಿದ್ಧಾರ್ಥ್ ಮಾಳೂರ್ರವರು ಇನ್ನೋರ್ವ ಜಾಯಿಂಟ್ ಕನ್ವೀನರ್ ಆಗಿದ್ದಾರೆ. ಅದೇ ರೀತಿ ರಾಯಚೂರಿನ ಅಶರ್ ನಾಗುಂಡಿರವರು ಬಹಳಷ್ಟು ಹೋರಾಟಗಳಲ್ಲಿ ಪಾಲ್ಗೊಂಡು ಬಹಳಷ್ಟು ವಿದ್ಯಾರ್ಥಿ ಕಾಲದಿಂದಲೇ ಹೋರಾಟಗಾರರಾಗಿ ಗುರುತಿಸಿದಂಥ ಅಶರ್ ನಾಗುಂಡಿರವರು ಮತ್ತೋರ್ವ ಜಾಯಿಂಟ್ ಕನ್ವೀನರ್ ಆಗಿ ಆಯ್ಕೊಂಡಿದ್ದಾರೆ. ಅದೇ ನಮ್ಮ ಟೀಮಲ್ಲಿ ರಾಜ್ಯ ಭೀಮ್ ಆರ್ಮಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂತಹ ಹಾದಿಗೆಯರವರು, ಜಯಕುಮಾರ್ ಹಾದಿಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಭಾಳಷ್ಟು ಯುವಕರು, ಅಫ್ನಾನ್ ಆಗಿರ್ಬೋದು, ಎಲ್ಲರೂ ಕೂಡ ಸಾಮಾಜಿಕ ರಂಗದಲ್ಲಿ, ಹೋರಾಟ ರಂಗದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗಿದಂಥ ಯುವಕರನ್ನು ಸೆಲೆಕ್ಟ್ ಮಾಡಿಕೊಂಡು, ಯುವತಿಯರನ್ನು ಸೆಲೆಕ್ಟ್ ಮಾಡಿಕೊಂಡು ಇವತ್ತು ನಾವು ಯಂಗ್ ಡೆಮೋಕ್ರಟ್ಸನ್ನು ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿದ್ದೇವೆ. ಕರ್ನಾಟಕದಲ್ಲಿ ಇನ್ನು ಮುಂದೆ ರಾಜಕೀಯ ಪಕ್ಷಗಳ ಆಡಳಿತದಲ್ಲಿರುವಂತಹ, ಕೇಂದ್ರದಲ್ಲಿ ಆಡಳಿತದಲ್ಲಿರುವಂಥ BJP ಪಕ್ಷದ ಏನು ಯುವ ಮೋರ್ಚೆ ಇದೆ, ಅಥವಾ ಕಾಂಗ್ರೆಸ್ಸಿನ ಯುವ ಘಟಕ ಆಗಿರ್ತಕ್ಕಂತಹ ಯೂತ್ ಕಾಂಗ್ರೆಸ್ ಇದೆ, ಇವೆಲ್ಲವೂ ಕೂಡ ಆಡಳಿತ ಪಕ್ಷಗಳು ಇಲ್ಲಿ ಮಾಡಬೇಕು, ಅದನ್ನು ಮಾಡದಿದ್ದಾಗ ಅವರ ಗುಲಾಮರಾಗಿ ಅವರ ಜೊತೆಗೆ ಆ ವಿಚಾರಗಳಲ್ಲಿ ಮಾತನಾಡದೆ, ಹಕ್ಕುಗಳನ್ನು ಕೇಳದೆ ಅಡ್ಜಸ್ಟ್ ಮಾಡುವಂತಹ ಯುವ ಘಟಕಗಳಿರುವ ನಡುವೆ ಒಂದು ಇಂಡಿಪೆಂಡೆಂಟ್ ಆಗಿ ಇಲ್ಲಿಯ ಯುವಕರ ಪ್ರತಿಯೊಂದು ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವ ವಿಚಾರವಾಗಿ, ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂಥ ಒಂದು ಯುವ ತಂಡವಾಗಿ ಯಂಗ್ ಡೆಮೋಕ್ರಟ್ಸ್ ಕೆಲಸ ಮಾಡಲಿಕ್ಕಿದೆ. SDPI ಅವರ ಬೆನ್ನೆಲುಬಿಗೆ ನಿಂತು ಅವರನ್ನು ಮುಂದೆ ಕೊಂಡೋಗುವಂಥ ಎಲ್ಲ ಯೋಜನೆಗಳನ್ನು ರೂಪಿಸಿದೆ. ಅವರು ಈವರೆಗೆ ಇದ್ದಂಥ ವಿಚಾರಗಳನ್ನು, ಸಿದ್ಧಾಂತವನ್ನು ಬಿಟ್ಟು ಬರ್ತಾ ಇಲ್ಲ. ಅವರೆಲ್ಲರೂ ಕೂಡ ಆ್ಯಂಟಿ ಫ್ಯಾಸಿಸ್ಟ್ ಮನಸ್ಥಿತಿಯನ್ನು ಹೊಂದಿರುವಂಥವರು. ಈ ದೇಶದಲ್ಲಿ ಸೌಹಾರ್ದತೆ ನೆಲೆಗೊಳ್ಳಬೇಕು, ಈ ದೇಶದಲ್ಲಿ ಸಂವಿಧಾನ ನೆಲೆಗೊಳ್ಳಬೇಕು, ಪ್ರಜಾಪ್ರಭುತ್ವ ನೆಲೆಗೊಳ್ಳಬೇಕು, ಅಂಬೇಡ್ಕರ್ ಅವರ ಆಶಯಗಳು ನೆಲೆಗೊಳ್ಳಬೇಕು ಅಂತ ಭಾವಿಸಿದವರು. ಈವರೆಗೆ ಅವರು ಸಂಘಟನೆಗಳನ್ನು ಮಾಡ್ತಾಯಿದ್ರು, ವಿವಿಧ ಹೋರಾಟಗಳನ್ನ ಮಾಡ್ತಾಯಿದ್ರು, ರಾಜಕೀಯವಾಗಿ ಮುಂದೆ ಬರ್ತಾ ಇರಲಿಲ್ಲ. SDPI ಅವರನ್ನು ಯಂಗ್ ಡೆಮೋಕ್ರಟ್ಸ್ಗೆ ಕರೆತರುವ ಮೂಲಕ ರಾಜಕೀಯ ನಾಯಕರುಗಳಾಗಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಹೋಗಿ, ಪಾರ್ಲಿಮೆಂಟ್ಗೆ ಹೋಗಿ ಮಾತನಾಡಬೇಕಾದವರು ನೀವು, ಕೇವಲ ಬೀದಿಯಲ್ಲಿ ನಿಂತು ಹೋರಾಟ ಮಾಡಬೇಕಾದವರಲ್ಲ ಅನ್ನುವಂಥ ಒಂದು ರಾಜಕೀಯ ಜಾಗೃತಿಯೊಂದಿಗೆ ಅವರನ್ನು ತನ್ನೊಡನೆ ಸೇರಿಸಿಕೊಳ್ತಾ ಇದೆ. ಅದರೊಂದಿಗೆ ಅವರವರ ಸಿದ್ಧಾಂತವನ್ನು ಬಿಡ್ತಾ ಇದ್ದಾರೆ ಅಂತ ಇಲ್ಲ, ಆ ಎಲ್ಲ ಜನತೆ ನಮ್ಮೊಂದಿಗೆ ಬರ್ತಾ ಇದ್ದಾರೆ ಅನ್ನೋದಾಗಿದೆ. ಇದಕ್ಕಿರುವಂಥ ಮುನ್ಸೂಚನೆ. SDPI ಯೊಂದಿಗೆ ಬರೀ ಮುಸಲ್ಮಾನರು ಇದ್ದಾರೆ ಅನ್ನುವಂಥದ್ದು ಅಪಪ್ರಚಾರ ಇದೆ. ಅದಕ್ಕೆಲ್ಲದಕ್ಕೂ ಕೂಡ ಒಂದು ಆನ್ಸರ್ ಆಗಿದೆ ಈ ರೀತಿಯ ವಿದ್ಯಾವಂತ ಯುವಕರು, ಹೋರಾಟ ಮಾಡುವಂಥ ಯುವಕರು ನಮ್ಮೊಂದಿಗೆ ಸೇರಿಕೊಳ್ತಾ ಇರುವಂಥದ್ದು. ಈಗ SDPI ಇವಾಗೇನು ನೀವು ಕಮಿಟಿ ರಚನೆ ಮಾಡಿದ್ರೆ ಅದರಲ್ಲಿ ಮುಸ್ಲಿಮರು ಮತ್ತು ದಲಿತ ಹೋರಾಟಗಾರರು ಇಷ್ಟೇ ಮಾತ್ರ ಕಾಣ್ತಾ ಇದ್ದಾರೆ, ಬೇರೆ ಅನ್ಯ ಧರ್ಮದವರು, ಅನ್ಯ ಜಾತಿಯವರು ಕಾಣಿಸ್ತಾ ಇಲ್ಲ ಅಂತ? ಇಲ್ಲ, ನಮ್ಮ ಈ ಕನ್ವೀನರ್ ಏನಿದ್ದಾರೆ, ಇದರ ಪ್ರಧಾನ ಸಾರಥಿ ಏನಿದ್ದಾರೆ, ಹರ್ಷಿತಾ ಗೌಡ ಒಕ್ಕಲಿಗ ಸಮುದಾಯದವರು, ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವವರು. ಇನ್ನೂ ಕೂಡ ಹಲವು ಮಂದಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ಜೊತೆಗೆ ಮಾತಾಡಿಸಿದ್ದೇವೆ. ಅವರು ನಮ್ಮೊಂದಿಗೆ ಅವರ ಜಾಬ್ ವಿಚಾರಗಳಾಗಿರ್ಬೋದು, ಇನ್ನೊಂದು ಕಡೆ ಅವರ ಕಮಿಟೆಡ್ ಆಗಿರುವಂಥ ಕಾರಣಗಳಿಂದಾಗಿ ಒಬ್ಬನಾಗಿ ಗುರುತಿಸ್ಕೊಳ್ತಾ ಇಲ್ಲ ಅಂತ ಹಲವಾರು ಯುವಕರಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿರುವಂಥ ಪ್ರಮುಖ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಅಲ್ಲಿ ಜಾಬ್ಗೆ ಪ್ರಾಬ್ಲಮ್ ಆಗ್ತಾರೆ, ಅವರು ಜಾಬಲ್ಲಿ ಕಂಡೀಷನ್ ಇರುವ ಕಾರಣ ಅವರು ರಾಜ್ಯ ಸಮಿತಿಗೆ ಬರಲಿಲ್ಲ. ಆದರೆ ನಮ್ಮೊಂದಿಗೆ ಅಂಥ ಹಲವು ಯುವಕರ ಪ್ರೊಫೈಲ್ಗಳು ನಮ್ಮೊಂದಿಗಿದೆ. ಮುಂದಿನ ದಿನಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ತಿದ್ದಾರೆ. GBI ಎಲೆಕ್ಷನ್ಗಳಾಗಿರ್ಬೋದು, ವಿಧಾನಸಭಾ ಕ್ಷೇತ್ರ ಚುನಾವಣೆಗಳಾಗಿರ್ಬೋದು, ಹಲವು ಕಡೆಗಳಲ್ಲಿ ವಿವಿಧ ಮುಖಗಳನ್ನು ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಪರಿಚಯಿಸಲಿಕ್ಕಿದ್ದೇವೆ. ಆಗ ನೀವೇನು ನೋಡ್ಕೊಳ್ಬೇಕು, SDPI ಈ ಮಟ್ಟಕ್ಕೆ ಬೆಳೆದಿದೆ ಅನ್ನುವಂಥ ಒಂದು ಆಶ್ಚರ್ಯವನ್ನು ನೀವು ವ್ಯಕ್ತಪಡಿಸಬಹುದು. ಖಂಡಿತವಾಗಿಯೂ ನಮ್ಮ ಪಕ್ಷದಿಂದ ಯುವಕರು, ಮಹಿಳೆಯರು,
ವಿದ್ಯಾರ್ಥಿ ಹೋರಾಟದಿಂದ ಬಂದವರು, ರೈತ ಹೋರಾಟದಿಂದ ಬಂದವರು, ದಲಿತ ಹೋರಾಟಗಳಿಂದ ಬಂದವರು, ಕನ್ನಡ ಪರ ಹೋರಾಟಗಳಿಂದ ಬಂದವರು, ಸಾಮಾಜಿಕ ರಂಗಗಳಲ್ಲಿ ಗುರುತಿಸಿಕೊಂಡವರು, ಬರಹಗಾರರು, ಚಿಂತಕರು, ಇಂಥ ಹಲವಾರು ಮುಖಗಳನ್ನು ಮುಂದಿನ ಚುನಾವಣೆಗಳಲ್ಲಿ ನಾವು ಈ ರಾಜ್ಯಕ್ಕೆ ಪರಿಚಯಿಸಲಿಕ್ಕಿದ್ದೇವೆ.